ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನೋ ಕಾಲ್ ಟಿಪ್ಸ್ ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿಯೋ ಕಡೆ ಫೋಕಸ್ ಮಾಡಿ. ಮಾರ್ಕೆಟು ನಿಮಗೂ ಕೂಡ ಫ್ರೂಟ್ಫುಲ್ ಆಗುತ್ತೆ. ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಡಿಫಿಕಲ್ಟ್ ಫೀಲ್ ಮಾಡ್ತೀರಾ. ಬಿಕಾಸ್ ಏನಂದರೆ ನಿಮಗಿಲ್ಲಿ ಲೈಕ್ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ಟಿಂದಲೇ ನೀವು ಟ್ರೇಡಿಂಗ್ನ ಕಲಿತೀರಾ. ಯಾಕೆಂದರೆ ಎಲ್ಲಿ ನೋಡಿದ್ರು ಅದೇ ಇರೋದು. ಲೈಕ್ ಇವಾಗ ನೀವು ಲೈಕ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರು ಅಷ್ಟೇ, ಫೇಸ್ಬುಕ್ ಚೆಕ್ ಮಾಡಿದ್ರು ಅಷ್ಟೇ, ಯೂಟ್ಯೂಬಲ್ಲಿ ಅಷ್ಟೇ. ಇದು ಪೀಪಲ್ ವಿಲ್ ಶೋ ಗಾಡೀಸ್, ಪೀಪಲ್ ವಿಲ್ ಶೋ ಹೌಸ್ ಆ್ಯಂಡ್ ಮನಿ ಥಿಂಗ್ಸ್ ಅಂತೆಲ್ಲ. ಸೊ ಎಲ್ಲದು ಪಾಸಿಬಲ್ ಇದೆ. ಓನ್ಲಿ ಏನಂದರೆ ನಿಮಗೆ ಅವ್ರು ಹಾಕಿರೋ ಎಫರ್ಟ್ ನಿಮಗೆ ಗೊತ್ತಿರಬೇಕು. ಕೆಲವರು ಅದನ್ನು ಸುಮ್ಮನೆ ಬಿಸ್ನೆಸ್ ಥರ ಆ್ಯಡ್ ಆಗಿ ತೋರಿಸ್ತಾರೆ. ಕೆಲವರು ರಿಯಲ್ ಇದ್ದಾರೆ. ಐ ನೋ ದಟ್ ಸಮ್ ಪೀಪಲ್ಸ್, ನನಗೂ ಗೊತ್ತಿರೋರು ಇದ್ದಾರೆ. ಅವರು ರಿಯಲಿ ದೇ ಮೇಡ್ ಇಟ್ ಮನಿ ವಿನ್ ಸ್ಟಾಕ್ ಮಾರ್ಕೆಟ್. ಸೊ ದೇ ಆರ್ ಎಂಜಾಯಿಂಗ್ ದ ಲಾಟ್. ಐ ನೋ ದಟ್. ಸೊ ನೀವು ಕೂಡ ಅಷ್ಟೇ ಕಲ್ತ್ರೆ ಈಸಿ ಆಗುತ್ತೆ. ಅದರ್ವೈಸ್ ಆಲ್ವೇಸ್ ಯು ಫೀಲ್ ಇಟ್. ಮಾರ್ಕೆಟ್ ಈಸ್ ವೆರಿ ಡಿಫಿಕಲ್ಟ್. ಯಾರು ಪ್ರಾಪರಾಗಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ತಿರ್ತಾರೆ ಅಂಥವ್ರ ಹತ್ರ ಕಲೀರಿ. ಸುಮ್ಮನೆ ಟೀಚಿಂಗ್ ಕಲಿಸ್ತೀನಿ ಅಂತ ಸ್ಟೋರಿ ಹೇಳೋರ ಹತ್ರ ಕಲಿಯೋದನ್ನು ಬಿಡಿ. ಆವಾಗಲೇ ನೀವು ಲೈಕ್ ಟ್ರೇಡರ್ ಆಗೋದು. ಏನಕ್ಕೆ ಅಂದರೆ ಲೈಕ್ ಯಾರು ಟ್ರೇಡ್ ಮಾಡ್ತಿರ್ತಾರೆ ದೇ ನೋಸ್ ಮಾರ್ಕೆಟ್ ಮೈಂಡ್ ಸೆಟ್ ಹೇಗಿರುತ್ತೆ ಅನ್ನೋದನ್ನು. ಸೊ ನೀವು ಅದನ್ನು ಅರ್ಥ ಮಾಡ್ಕೊಂಡಷ್ಟು ತುಂಬ ಈಸಿ ಆಗುತ್ತೆ. ನಿನ್ನೆ ಆಫ್ಟರ್ ಲಾಂಗ್ ಟೈಮ್ ನಾನು ಸ್ಟೂಡೆಂಟ್ಸ್ದು ಗ್ರೂಪಲ್ಲಿ ಒಂದು ಬೇರೆಯವ್ರದ್ದು ವಿಡಿಯೋ ಪೋಸ್ಟ್ ಮಾಡಿದೆ. ಇಟ್ ಮೀನ್ಸ್ ನಾಟ್ ಲೈಕ್ ಅ ಟ್ರೇಡರ್ ವಿಡಿಯೋ ಅಲ್ಲ, ಲೈಕ್ ಹೌ ಟ್ರೇಡರ್ ಬಿಕಮ್ ಫಿಯರ್ ಟು ಫಿಯರ್ಲೆಸ್ ಅನ್ನೋದು. ದಟ್ ಈಸ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಬ್ಬರು ನ್ಯೂರೋ ಸರ್ಜನ್ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡಿರೋದು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ಹೇಗೆ ನೀವು ಫಿಯರಿಂದ ಟ್ರೇಡಿಂಗಿಂದ ಫಿಯರ್ಲೆಸ್ಸಿಗೆ ಹೇಗೆ ಡೈವರ್ಟ್ ಆಗ್ತೀರಾ, ಹೇಗೆ ನಿಮ್ಮನ್ನು ನೀವು ಇದು ಮಾಡ್ಕೊಬೇಕು. ಆ ಮಾರ್ಕೆಟಲ್ಲಿ ಏನು ಸೈಕಾಲಜಿ ಅಂತಾರಲ್ಲ, ಅದು ಆ್ಯಕ್ಚುಯಲ್ ಸೈಕಾಲಜಿನ ಇಟ್ಸ್ ಲೈಕ್ ಅ ಬ್ರೈನ್ ಇದೆ. ಸೊ ಕೆಲವರು ಹೇಳ್ತಾರೆ ಇಟ್ಸ್ ಅ ವಿಲ್ ಪವರ್ ಅಂತ. ಅದನ್ನು ಕೂಡ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಎ ವಿಲ್ ಪವರ್, ಆ್ಯಕ್ಚುಲಿ ಇಟ್ ಈಸ್ ಲೈಕ್ ಎಕ್ಸ್ಪೀರಿಯನ್ಸ್ ಗೇಮ್ ಅನ್ನೋ ಥರ. ಇಟ್ ಈಸ್ ಎಕ್ಸ್ಪ್ಲೇನ್ ವೆರಿ ವೆಲ್. ಓಕೆನಾ. ಸೊ ನೀವು ಕೂಡ ಅಷ್ಟೇ ಕಲಿತ್ರೆ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಲಾಸ್ಟ್ 2 ಡೇಸಿಂದ ಮಾರ್ಕೆಟ್ ವೆರಿ ಚೋಪಿ, ವೆರಿ ಡಿಫಿಕಲ್ಟ್ ಟು ಟ್ರೇಡ್. ಆ್ಯಕ್ಚುಲಿ ಏನಂದರೆ ಪ್ರೀಮಿಯಮ್ಸ್ ಮೂನೇ ಆಗ್ತಿಲ್ಲ. ದಿಸ್ ಈಸ್ ಆಲ್ವೇಸ್ ಯಾವಾಗಲೂ ಮಾರ್ಕೆಟ್ ಆಲ್ ಟೈಮ್ ನಿಯರ್ ಇರುತ್ತೆ. ಇದು ಕ್ವೈಟ್ ಕಾಮನ್. ಇದು ಒಂದಿನ ಅಪ್ ಇರುತ್ತೆ, ಒಂದಿನ ಡೌನ್ ಇರುತ್ತೆ. ಫಸ್ಟ್ ಒಂದು 10-15 ನಿಮಿಷದಲ್ಲಿ ಮೂಮೆಂಟ್ ಆಗುತ್ತೆ, ಆಮೇಲೆ ಫುಲ್ ನಿಂತ್ಬಿಡುತ್ತೆ ಮಾರ್ಕೆಟು. ಟುಡೇ ಆಲ್ಸೋ ಸೇಮ್ ಥಿಂಗ್. ಲೈಕ್ ಟುಡೇ ನಂದು ಕೂಡ ಬೆಳಗ್ಗೆ ಲಾಸ್ ನೋಡಿಕೊಂಡು ಆಮೇಲೆ ಪ್ರಾಫಿಟಿಗೆ ಕನ್ವರ್ಟ್ ಮಾಡಿದ್ದೀನಿ. ನೋಡಿ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾರೆ, ಡನ್ ಫಾರ್ ದ ಡೇ. ಲೆಫ್ಟ್ ರಿಫ್ರೆಶ್ ಇಟ್ ಫಸ್ಟ್. ರಿಫ್ರೆಶ್ ಮಾಡುವ, ದೆನ್ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಲೈಕ್ ವಾಟ್ ಎವರ್ ಇಲ್ಲಿ ನೀವು ನೋಡ್ತಿರೋದು ಏನಿದೆ, ದಿಸ್ ವಿಲ್ ಬಿ ದ ಲಾಸ್. ಆ್ಯಕ್ಚುಲಿ ಲಾಸ್ ಬಂದು ಸ್ವಲ್ಪ ಜಾಸ್ತಿ ಇತ್ತು. ಅಂದರೆ ಆಲ್ಮೋಸ್ಟ್ 18,000 ತನಕ ಲಾಸ್ ಮಾಡ್ಕೊಂಡಿದೆ. 2 ಟ್ರೇಡ್ಸಲ್ಲಿ ನನಗೆ ಲಾಸ್ ಆಗಿತ್ತು. ಅಗೇನ್ ಐ ಟ್ರೇಡೆಡ್ ಅಗೇನ್ 3 ಟ್ರೇಡ್ಸ್. ಟೋಟಲ್ 5 ಟ್ರೇಡ್ಸ್ ಟ್ರೇಡ್ ಮಾಡಿದ್ದೀನಿ. ಎಷ್ಟು ಹೇಳಿ, 5 ಟ್ರೇಡ್ಸ್. ನಾನು ಟೋಟಲ್ ಇವತ್ತು 5 ಟ್ರೇಡ್ನ ಮಾಡಿದ್ದೀನಿ. ಓವರ್ ಟ್ರೇಡಿಂಗ್ ಆಗ್ತಿದೆ, ಐ ನೋ ದಟ್. ನಿನ್ನೆ ಅಂತೂ ಟ್ರೇಡ್ ಮಾಡೋಕ್ಕೆ ಏನೂ ಸಿಗಲಿಲ್ಲ ಮಾರ್ಕೆಟಲ್ಲಿ. ಸೊ ಇವತ್ತಂತೂ ಓವರ್ ಟ್ರೇಡಿಂಗ್ ಆಗಿದೆ. ನಿಜವಾಗ್ಲೂ ನಾನೇ ಹೇಳ್ತಾ ಇದ್ದೀನಿ. ಬಿಕಾಸ್ ಮಾರ್ಕೆಟಲ್ಲಿ ಪ್ರೀಮಿಯಮೇ ಮೂವ್ ಆಗ್ತಿಲ್ಲ. ಏನು ಮಾಡೋಣ, ಒಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡಿದರೆ ಮಾರ್ಕೆಟಲ್ಲಿ ನಾವು ಆಗ್ತಿರೋ ಪ್ಲೇಸ್ಗಿಂತಲ್ಲಿ ರಿವರ್ಸ್ ಬರ್ತಾ ಇದೆ. ಸೊ ಅನ್ಬಿಲೀವಬಲ್ ಯಾರು, ಮ್ಯಾಡ್ ಮೈಂಡ್ ಸೆಟ್ ನಿಜವಾಗ್ಲೂ. ಎಷ್ಟು ಸ್ಲೋ ಆಗ್ಬಿಟ್ರೆ ಟ್ರೇಡ್ ಮಾಡ್ಲಿಕ್ಕೆ ಮಜಾನೇ ಇರಲ್ಲ. ಲೈಕ್ ಬಿಫೋರ್ ಬಜೆಟ್ ಮಾರ್ಕೆಟ್ ಇತ್ತಲ್ಲ, ಆ ವಾಲಟಿಲಿಟಿ ಇವಾಗ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಲೈಕ್ ಮಾರ್ಕೆಟಲ್ಲಿ ಇವತ್ತು ಏನು ನಾವು ಅಂದ್ಕೊಂಡಿದ್ದು ಆಗ್ತಿಲ್ಲ ಅಂದಾಗ, ಇನ್ಸ್ಟೆಡ್ ಆಫ್ ಟೇಕಿಂಗ್ ಅ ಹ್ಯೂಜ್ ಲಾಸ್, ಜಸ್ಟ್ ಕ್ಲೋಸ್ ಇಟ್ ಅಪ್. ಸೊ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಲೈಕ್ ನಾನು ಇವತ್ತು ಪ್ರಾಫಿಟಲ್ಲಿ ಕ್ಲೋಸ್ ಮಾಡ್ತೀನಿ ಅಂತ. ಏನಕ್ಕೆ ಅಂದರೆ ಲೈಕ್ ನಂದು ಫಸ್ಟ್ ಟ್ರೇಡಲ್ಲಿ ನಿಮಗೆ ಆವಾಗಲೇ ಹೇಳ್ದಂಗೆ ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್ 2 ಟ್ರೇಡಿಂದ ನನಗೆ ಒಂದು 4,000 ಪ್ಲಸ್ಸಲ್ಲಿದ್ದೆ ಅಷ್ಟೇ. ಓಕೆನಾ, 4K ಪ್ಲಸ್ಸಲ್ಲಿದ್ದೆ ನಾನು. ಸೊ 4K ಪ್ಲಸ್ಸಲ್ಲಿದ್ದೆ. ದೆನ್ ಮಾರ್ಕೆಟ್ ಯಾವಾಗ ಅಗೇನ್ ಬ್ಯಾಕ್ ಟು ಲೋನ ಬ್ರೇಕ್ ಡೌನ್ ಮಾಡೋಕ್ಕೆ ಬಂತು, ಅಗೇನ್ ನಾನು ಫಸ್ಟ್ ಟ್ರೇಡಲ್ಲಿ ಅಗೇನ್ ರೀ ಎಂಟ್ರಿ ತೊಗೊಂಡೆ. ದೇರ್ ಐ ಕ್ಯಾಪ್ಚರ್ಡ್ ಲೈಕ್ ಆಲ್ಮೋಸ್ಟ್ 7-8 ಪಾಯಿಂಟ್ಸ್. ಸೊ ಐ ಮೇಡ್ ಇಟ್ ದಿಸ್ ಮಚ್ ಪ್ರಾಫಿಟ್. ಓಕೆನಾ. ಸೊ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇವತ್ತು ನಾನು 10K ಪ್ರಾಫಿಟ್ ಮಾಡ್ಕೊಳ್ತೀನಿ ಅಂತ. ಬಟ್ ಮಾರ್ಕೆಟ್ ಗಿವನ್ ಮಿ ಆಪರ್ಚುನಿಟಿ ಟು ಮೇಕ್ ದಟ್ ಮನಿ. ಸೊ ಎಲ್ಲಿ ಟ್ರೇಡ್ ಮಾಡಿದೆ, ಹೇಗೆ ಮಾಡಿದೆ, ಅದನ್ನು ಗೈಡ್ ಮಾಡ್ತೀನಿ. ಲೆಟ್ಸ್ ಕ್ಲೋಸ್ ದ ಪೋರ್ಟಲ್, ನೋ ಮೋರ್ ಟ್ರೇಡ್ಸ್. ಸೊ ಇವಾಗ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ನೋಡಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ, ನನಗೆ ಆ್ಯಕ್ಚುಲಿ ಟ್ರೇಡ್ ಎಲ್ಲಿ ಟ್ರ್ಯಾಪ್ ಆದೆ, ನಾನು ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಒಂದು, ಮಾರ್ಕೆಟಲ್ಲಿ ಸ್ಟೂಡೆಂಟ್ಸ್ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಏನಾದರೂ ಇದರಿಂದ ಕೆಳಗಡೆ ಓಪನ್ ಆದರೆ ಆರಾಮ್ಸೆ ಸೆಲ್ಲಿಂಗ್ ಸೈಡ್ ಹೋಗಿ. ಸೊ ಇದರಿಂದ ಮೇಲೆ ಓಪನ್ ಆದರೆ ಗೋ ವಿತ್ ಬೈಯಿಂಗ್ ಸೈಡ್. ಬಿಕಾಸ್ ಮಾರ್ಕೆಟ್ ಈ ಸ್ಟಾರ್ಟೆಡ್ ಸ್ಕ್ವೀಸಿಂಗ್ ಸ್ಮಾಲ್ ಸ್ಕ್ವೀಸ್ ಆಗ್ತಿದೆ. ಸೊ ಇಟ್ ಹ್ಯಾಸ್ ಟು ಬ್ರೇಕ್ಔಟ್ ಐದರ್ ಅಪ್ ಆರ್ ಡೌನ್ ಸೈಡ್, ಬ್ರೇಕ್ ಡೌನ್ ಆರ್ ಬ್ರೇಕ್ಔಟ್ ಆಗಬೇಕು ಅಂತ. ಸೇಮ್ ವೇ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ. ಮೊದಲು ಲೈಕ್ 15 ನಿಮಿಷಕ್ಕೆ ಮಾರ್ಕೆಟಲ್ಲಿ ವೆರಿ ಫಾಸ್ಟ್ ಡೌನ್ಫಾಲ್ ಬಂತು. ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಇಲ್ಲಿ ತನಕ ನಂದು ಏನು 23% ತನಕ ರಿಟ್ರೇಸ್ಮೆಂಟ್ ಬಂದರೆ ತೊಗೊಳ್ಳೋಣ ಅಂತ. ಅದಕ್ಕಿಂತ ಮುಂಚೆನೇ ಲೈಕ್ ಇಲ್ಲಿ ಆ್ಯಕ್ಚುಲಾಗಿ ಹೇಳ್ತೀನಿ ಕೇಳಿ, ನನಗೆಲ್ಲಿ ಮೈಂಡ್ ಸೆಟ್ಟು ಇದಾಯಿತು ಅಂತ ವೆರಿ ಮಚ್ ಕ್ಲಿಯರು. ಮಾರ್ಕೆಟು ಇಲ್ಲಿ ಬಂದಾಗ ಐ ಟುಕ್ ಅ ಟ್ರೇಡ್ ಇಲ್ಲಿ.
ಎಕ್ಸಾಕ್ಟಾಗಿ ಇಲ್ಲಿಗೆ ಬಂದಾಗಲೇ ಐ ಟುಕ್ ಅ ಟ್ರೇಡ್ ಬಿಕಾಸ್ ನಾನು ಅಂದ್ಕೊಂಡೆ ಇಲ್ಲಿ 3 ಕ್ಯಾಂಡಲಲ್ಲೂ ಐ ಮಿಸ್ ದ ಆಪರ್ಚುನಿಟಿ. ಓಕೆನಾ, 23% ಬರುತ್ತೆ ಅಂತ 10 ಪಾಯಿಂಟ್ ಮೂವ್ ಆಗ್ತಿದೆ, ಬಟ್ ನನಗೆ ಸಿಗ್ತಾ ಇಲ್ಲ. ನನಗೆ 23% ಮೈಂಡಲ್ಲಿದ್ದೀನಿ. ಸ್ವಲ್ಪ ನಾನು ಏನು ಮಾಡಿದೆ, ಅರ್ಲಿ ಎಂಟ್ರಿ ತೊಗೊಬಿಟ್ಟೆ ಇಲ್ಲಿಗೆ ಬಂದಾಗ. ಸೊ ದಟ್ ವಾಸ್ ಮೈ ಮಿಸ್ಟೇಕ್. ಸೊ ದಟ್ ಅರ್ಲಿ ಎಂಟ್ರಿ ಮೇಡ್ ಮಿ ಗಿವ್ ಲಾಸ್ ಟು ಮಾರ್ಕೆಟ್. ಲಾಸ್ ಕೊಡಬೇಕಾಗಿ ಬಂತು. ಫಸ್ಟ್ ಟ್ರೇಡಲ್ಲಿ ನಾನು ಇಲ್ಲಿ ಲಾಸ್ ಕೊಟ್ಟಿದ್ದೀನಿ. ಅಗೇನ್ ಮಾರ್ಕೆಟ್ ಈಸ್ ವೆಯ್ಟೆಡ್ ಫಾರ್ ವೆಯ್ಟ್ ಫಾರ್ ಇಟ್. ಮಾರ್ಕೆಟು 38%ಗೆ ಬರುತ್ತೆ, ಟ್ರೇಡ್ ತೊಗೊಳ್ಳೋಣ ಅಂತ. ಅಗೇನ್ ನಾನು ಮಿಸ್ಟೇಕ್ ಮಾಡಿದ್ದೆ. ಇಲ್ಲಿ ಗೊತ್ತಾ, ಮಾರ್ಕೆಟು ಯಾವಾಗ ಇಲ್ಲಿ ತನಕ ಸ್ಮಾಲ್ ಕ್ಯಾಂಡಲ್ ಮಾಡ್ಕೊಂಡು ಬರ್ತಾ ಇತ್ತು. ಸೊ ಐ ಥಾಟ್ ಇಟ್, ಈ ಕ್ಯಾಂಡಲ್ ಫಾರ್ಮ್ ಆದಾಗ ನಾನು ಅಂದ್ಕೊಂಡೆ ಲೆಟ್ ಮಾರ್ಕೆಟ್ ಇಲ್ಲಿಂದ ಸ್ವಲ್ಪ ಕೆಳಗಡೆ ಬಂದೇ ಬರುತ್ತೆ, ಲೆಟ್ಸ್ ಟೇಕ್ ಅ ಟ್ರೇಡ್ ಅಂತ. ಎಂಟ್ರಿ ಆಗದೆ ಒಂದು 3.4 ಪಾಯಿಂಟ್ ಪ್ರಾಫಿಟ್ ತೋರಿಸ್ತು. ಇಮ್ಮಿಡಿಯೇಟಾಗಿ ಐ ಟುಕ್ ಅ ಲಾಸ್ ಇಯರ್ ಬಿಕಾಸ್ ಲಾಸ್ ಬಿಗ್ ಆಗಬಾರ್ದು ಅಂತ ಎಕ್ಸಿಟ್ ಆದೆ. ದೆನ್ ಅಗೇನ್ ಮಾರ್ಕೆಟು ಲೆಟ್ಸ್ ಸಿ 38%ಅಲ್ಲಿ ಏನು ಮಾಡುತ್ತೆ ಅಂತ. ಈ ಕ್ಯಾಂಡಲ್ ಫಾರ್ಮ್ ಆದಾಗ ಅನ್ನಿಸ್ತು ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಹೋಗೋ ಚಾನ್ಸಸ್ ಇದೆ ಅಂತ. ದೆನ್ ಪ್ರೀಮಿಯಮೇ ಮೂವ್ ಆಗ್ತಿಲ್ಲ. ಆ್ಯಕ್ಚುಲಿ ಕೆಳಗಡೆ ಹೋಗೋ ಚಾನ್ಸಸ್ ಇದೆ ಅನ್ನಿಸ್ತಿದೆ, ಪ್ರೀಮಿಯಮ್ ಮೂವ್ ಆಗ್ತಿಲ್ಲ. ಸೊ ದೆನ್ ಐ ಟ್ರೇಡೆಡ್ ಹಿಯರ್ ಒನ್ ಟ್ರೇಡ್. ಅಗೇನ್ ಐ ಟ್ರೇಡೆಡ್ ಹಿಯರ್ ಒನ್ ಮೋರ್ ಟ್ರೇಡ್. ಸೊ ಅಲ್ಲಿಗೆ ನನಗೆ ಕಾಸ್ಟಿಗೆ ಬಂತು. ಚಲೋ, ಲೆಟ್ಸ್ ಕ್ಲೋಸ್ ಇಟ್ ಅಪ್. ಇವತ್ತಿನ ಬ್ರೋಕರೇಜಿಗೆ ಹೋದರೆ 0 ನಿಲ್ಲುತ್ತೆ. ಇವತ್ತೇನು ಪ್ರಾಫಿಟ್ ಆಗದವ್ರು ಪರವಾಗಿಲ್ಲ, ಲೆಟ್ಸ್ ಕ್ಲೋಸ್ ಇಟ್ ಅಪ್ ಅಂತ ಸುಮ್ಮನಿದೆ. ಯಾವಾಗ ಮಾರ್ಕೆಟು ಬ್ಯಾಕ್ ಟು ದಿಸ್ ಲೆವೆಲ್, ಈ ಲೆವೆಲಿಗೆ ಬ್ರೇಕ್ ಡೌನ್ ಬಂತು, ನಾನು ವೆಯ್ಟ್ ಮಾಡ್ತಿದ್ದೆ ಲೆಟ್ಸ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಸೊ ಈ ಲೆವೆಲಿಗೆ ಬಂದು ರಿಜೆಕ್ಷನ್ ಕೊಟ್ಟಾಗ ಐ ಎಂಟರ್ಡ್ ಹಿಯರ್. ಇಲ್ಲಿಗೆ ಬಂದಾಗ ಎಂಟ್ರಿ ಆದೆ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಐ ಕ್ಯಾಪ್ಚರ್ಡ್ 10 ಪಾಯಿಂಟ್ಸ್ ಆ್ಯಂಡ್ ಎಕ್ಸಿಟೆಡ್. ಓಕೆನಾ, ವಾಟ್ ಎವರ್ ಮೈ ಪ್ರಾಫಿಟ್ ನೀವೇನು ನೋಡ್ತೀರಾ, ಐ ಕ್ಯಾಪ್ಚರ್ಡ್ ದಟ್ ಅಮೌಂಟ್, ಐ ಎಕ್ಸಿಟೆಡ್. ಸೊ ದಿಸ್ ವಾಸ್ ದ ಟ್ರೇಡ್ಸ್ ಡೇ. ವೆರಿ ಡಿಫಿಕಲ್ಟ್ ಡೇ, ವೆರಿ ಬೋರಿಂಗ್ ಡೇ. ಪ್ರೀಮಿಯಮ್ ಮೂವ್ ಆಗ್ತಿಲ್ಲ. ಅದಾದಮೇಲೆ ಕೂಡ ಪ್ರೀಮಿಯಮ್ ಕೆಳಗಡೆ ಹೋಗ್ತೈತಾ ಇಲ್ಲ. ನಾನು ಎಲ್ಲಿ ತೊಗೊಂಡು ಎಲ್ಲಿ ಎಕ್ಸಿಟ್ ಆದೆ ಅಲ್ಲೇ ಡ್ರ್ಯಾಗ್ ಮಾಡ್ತಿದ್ದೆ ಪ್ರೀಮಿಯಮ್. ಮಾರ್ಕೆಟ್ ಈಸ್ ನಾಟ್ ಮೂವಿಂಗ್ ಅಪ್ ಸೈಡ್ ಆರ್ ಡೌನ್ ಸೈಡ್. ಈ ಥರ ಇದ್ದಾಗ ಕ್ವೈಟ್ ಡಿಫಿಕಲ್ಟ್ ಟು ಟ್ರೇಡ್ ಇನ್ ಮಾರ್ಕೆಟ್. ಈ ವೀಕಲ್ಲಂತೂ ಈಸಿಯೆಸ್ಟ್ ಟ್ರೇಡಿಂಗ್ ಡೇ ಇದೊಂದೇ ಈಸಿಯೆಸ್ಟ್ ಟ್ರೇಡಿಂಗ್ಗೆ. ಇದೊಂದು ಸ್ವಲ್ಪ ಐ ಫೆಲ್ ಇಟ್ ಈಸಿಯೆಸ್ಟ್. ಸೊ ಎಸ್ಟರ್ಡೇ ಐ ಫೆಲ್ಟ್ ವೆರಿ ಡಿಫಿಕಲ್ಟ್, ಟುಡೇ ಆಲ್ಸೋ ಐ ಫೆಲ್ಟ್ ವೆರಿ ಡಿಫಿಕಲ್ಟ್. ಓಕೆನಾ, ಸೊ ಮಾರ್ಕೆಟಲ್ಲಿ ಏನಾಗಿದೆ, ಲೈಕ್ ಎಲ್ಲ ಬಯರ್ಸ್ಗಳು ಇವತ್ತು ಟ್ರ್ಯಾಪ್ ಆದ್ರೆ ಆ್ಯಕ್ಚುಲಿ ಮೇಜರಾಗಿ ಮೇಜರಾಗಿ ಟ್ರ್ಯಾಪ್ ಎಲ್ಲಾದರೂ ಅಂದರೆ ದಿಸ್ ಇಸ್ ದ ಹ್ಯೂಜ್ ಗ್ಯಾಪ್ ಅಪ್. ರ್ಯಾಲಿ ಕಂಟಿನ್ಯೂ ಆಯಿತು, ಫುಲ್ ಬ್ಯಾಕ್ ಅಪ್ಸೈಡ್. ಇಟ್ ಮೀನ್ಸ್ ಪೀಪಲ್ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ 26,000 ಮೇಲೆ ಹೋದರೆ ಬುಲಿಶ್ ಆಗುತ್ತೆ ಅಂತ. ಮಾರ್ಕೆಟ್ ಓಪನ್ ಆಗಿದೆ, ಗ್ಯಾಪ್ ಡೌನ್ ಓಪನ್ ಆದಾಗ ಸ್ವಲ್ಪ ಟ್ರ್ಯಾಪ್ ಆದರೂ, ಬಟ್ ಓವರ್ ಆಲ್ ಸ್ಟ್ರಕ್ಚರ್ ಬುಲಿಶ್ ಇರೋದ್ರಿಂದ ಬಯರ್ಸ್ ಆಕ್ಟಿವೇಟ್ ಆಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಇಟ್ ಈಸ್ ನಾಟ್ ದಟ್ ಮಚ್ ಈಸಿ. ಅಂದ್ಕೊಂಡಷ್ಟು ಈಸಿ ಎಲ್ಲ ಟ್ರೇಡ್ ಮಾಡೋದು ಇವತ್ತು. ಸೊ ವೆರಿ ಡಿಫಿಕಲ್ಟ್. ಐ ಗೆಸ್ ಸ್ಟೂಡೆಂಟ್ಸ್ದು ನಾನು ಓನ್ಲಿ 1-2 ಮೆಸೇಜ್ ಅಷ್ಟೇ ನೋಡೋದು. ಐ ಗೆಸ್ ದೇ ಮೇಡ್ ಇಟ್ ಪ್ರಾಫಿಟ್ ಆರ್ ಲಾಸ್, ನೋ ಐಡಿಯಾ. ಇನ್ನೂ ಮೆಸೇಜ್ಗಳು ಯಾವುದೂ ಬಂದಿಲ್ಲ ನನಗೆ. 1 or 2 ಮೆಸೇಜ್ ನೋಡಿದೆ, ಬಟ್ ದೇ ಮೇಡ್ ಇಟ್ ಪ್ರಾಫಿಟ್. ಅವರು ಕಳಿಸಿರೋದ್ರ ಪ್ರಕಾರ ಐ ಫೀಲ್ ಇಟ್ ದೇ ಮೇಡ್ ಇಟ್ ಪ್ರಾಫಿಟ್ ಇಯರ್. ಇಲ್ಲೇ ಬೈ ಸೆಲ್ ಮಾಡಿ ಪ್ರಾಫಿಟ್ನ ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ತೀನಿ, ಅವ್ರಿಗೆ ಅಲ್ಲೇ ಟ್ರೇಡ್ ಆಗಿದೆ ಅಂತ. ಸೊ ಅದಾದಮೇಲೆ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಸೈಡ್ ವೈಸ್ ಇದೆ. ನೋಡೋಣ ನಾಳೆಗೆ ಈ 3:30ಗೆ ಗೈಡ್ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳ್ತೀನಿ ಮಾರ್ಕೆಟಲ್ಲಿ ಏನು ನೇಚರ್ ಆಗ್ತಿದೆ ಅನ್ನೋದ್ರ ಮೇಲೆ ನಾನು ಕೂಡ ಗೈಡ್ ಮಾಡ್ತೀನಿ. ಸೊ ಕಲಿಬೇಕು ಅನ್ನೋರು ನಂದು ನಾಳೆ ಕ್ಲಾಸ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಲೈಕ್ ನಿಮಗೆ ಮಾರ್ಕೆಟಲ್ಲಿ ಲಾಸ್ ಆಗಿರಲಿ, ಯು ವಿಲ್ ಕೀಪ್ ಪೇಷನ್ಸ್. ಡೆಫಿನೆಟ್ಲಿ ಮಾರ್ಕೆಟ್ ವಿಲ್ ಗಿವ್ ಅ ಗುಡ್ ರಿವಾರ್ಡ್. ನಿಮ್ಮ ಹತ್ರ ಪೇಷನ್ಸ್ ಇಲ್ಲ ಅಂದರೆ ಮಾರ್ಕೆಟಲ್ಲಿ ನೀವು ಗುಡ್ ರಿವಾರ್ಡ್ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಅಫ್ಕೋರ್ಸ್ ಒಂದಿನ ಗುಡ್ ಥಿಂಗ್ ಆಗುತ್ತೆ, ಒಂದಿನ ಬ್ಯಾಡ್ ಥಿಂಗ್ ಆಗುತ್ತೆ, ದಟ್ಸ್ ಓಕೆ. ಬಟ್ ಅಟ್ ದ ಎಂಡ್ ಇಫ್ ಯು ಆರ್ ಇನ್ ಪ್ರಾಫಿಟ್, ದಟ್ ಈಸ್ ಎನಫ್ ಫಾರ್ ಯು. ಒನ್ಸ್ ನೀವು ಪ್ರಾಫಿಟಲ್ಲಿ ಇದ್ದೀರ ಅಂದರೆ ಅದಕ್ಕಿಂತ ಖುಷಿ ಮತ್ತೇನಿದೆ ಅಲ್ವಾ. ಸೊ ನಮಗೆ ಪ್ರಾಫಿಟ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟು. ಒನ್ಸ್ ಯು ಮೇಡ್ ಅ ಪ್ರಾಫಿಟ್ ದೆನ್ ಡೋಂಟ್ ಟ್ರೇಡ್ ಇಟ್ ಅಗೇನ್, ಕ್ಲೋಸ್ ಇಟ್. ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.